ಐತಿಹಾಸಿಕ ಪುರಾಣ ಪ್ರಸಿದ್ಧವಾದ ಶ್ರೀರಾಮದೇವರ ಬೆಟ್ಟಕ್ಕೆ ಇಂದು ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ರವರು ಪಾದಯಾತ್ರೆಗಳ ಮೂಲಕ ಭೇಟಿ ನೀಡಿದರು. ಅಲ್ಲಿನ ಕೆಲವು ಮೂಲಭೂತ ಸಮಸ್ಯೆಗಳನ್ನು ಸ್ಥಳೀಯ ಭಕ್ತಾದಿಗಳು ಅವರ ಗಮನಕ್ಕೆ ತಂದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರದಿಂದ ಶ್ರೀರಾಮದೇವರ ಬೆಟ್ಟ ಹಾಗೂ ರೇವಣಸಿದ್ದೇಶ್ವರ ಬೆಟ್ಟದ ಅಭಿವೃದ್ಧಿಗಾಗಿ 4 ಕೋಟಿ ರುಗಳ ಅನುದಾನವನ್ನು ಮಂಜೂರು ಮಾಡಿಸಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಶ್ರೀರಾಮದೇವರ ಬೆಟ್ಟ ಹಾಗೂ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಮೂಲಭೂತ ಸಮಸ್ಯೆಗಳ ಕಾಮಗಾರಿಗೆ ಚಾಲನೆ ನೀಡಲಾಗುವುದು. ಇದರಿಂದ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದರು. ಭೇಟಿ ನೀಡಿದ್ದೀರಿ, ಏನು ವಿಶೇಷ ಸರ್? ಬರ್ತಾ ಇರುವಂಥ ಶನಿವಾರ, ಮುಂದೆ ಬರ್ತಾ ಇರೋದು ಶನಿವಾರ ದಿವಸ ಶ್ರಾವಣ. ಸಾಕಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಆರಾಧನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ರಾಮದೇವ್ರ ಬೆಟ್ಟಿಗೆ ಎಲ್ಲರೂ ಬರ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ಇಲ್ಲಿ ಏನೂ ಇಲ್ಲ ಅಂಥೇಳಿ ಈಗಾಗಲೇ ಈ ಒಂದು ರಾಮದೇವ್ರ ಬೆಟ್ಟದ ಸಮಿತಿ ನನಗೆ ಮನವಿಯನ್ನು ಕೊಟ್ಟಿದೆ. ಆ ಮನವಿ ಪ್ರಕಾರ ನಾನು ಇಲ್ಲಿ ಬಂದು ಒಂದು ಪ್ರಿಲಿಮಿನರಿ ಏನಾದರೂ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ, ಇದು ಒಂದು ಇತಿಹಾಸ ಉಳ್ಳಂಥ ಒಂದು ದೇವಸ್ಥಾನ, ಇಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನೆಲ್ಲವೂ ಕೂಡ ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿ, ನಾನು ಕೂಡ ಈಗಾಗಲೇ ಎಚ್.ಕೆ. ಪಾಟೀಲ್ ಸಾಹೇಬ್ರದ್ದು ಪ್ರವಾಸೋದ್ಯಮ ಮಂತ್ರಿಗಳ ಹತ್ರ 2 ಕೋಟಿ ರೂಪಾಯಿ ಅನುದಾನವನ್ನು ಈ ಬೆಟ್ಟ ರಾಮದೇವ್ರ ಬೆಟ್ಟಕ್ಕೆ ಬಿಡುಗಡೆ ಮಾಡಿಸಿದ್ದೀವಿ. ಮತ್ತು ರೇವಣಸಿದ್ದೇಶ್ವರ ಬೆಟ್ಟಕ್ಕೂ 2 ಕೋಟಿ 4 ಕೋಟಿ ದುಡ್ಡನ್ನು ಅವ್ರು ಬಿಡುಗಡೆ ಮಾಡಿದ್ದಾರೆ. ಆ ಹಣ ಮತ್ತು ಇನ್ನೂ ಏನೆಲ್ಲ ಮೂಲಭೂತ ಸೌಕರ್ಯಕ್ಕೆ ಇನ್ನೂ ಹೆಚ್ಚಿನ ಹಣ ಏನು ಬೇಕು, ಏನೆಲ್ಲ ನಾವೆಲ್ಲ ಸೇರ್ಕೊಂಡು ಮಾಡ್ಬೋದು, ಬಂದಂಥ ಭಕ್ತಾದಿಗಳಿಗೆ ಸುಲಭವಾದಂಥ ರೀತಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತಲುಪುವಂಥ ರೀತಿಯಲ್ಲಿ ನಾವು ಇಲ್ಲಿ ರೋಡ್ ಹಾಳಾಗಿದೆ, ಟಾಯ್ಲೆಟ್ಸ್ ಇಲ್ಲ, ಪಾರ್ಕಿಂಗ್ ಇಲ್ಲ, ಪ್ರವೇಶ ಶುಲ್ಕ ಬೇರೆ ಇಲ್ಲಿ ವಸೂಲಾತಿ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ದಾಸೋಹ ನಡೀತಿದೆ, ಅವಾಗ ದಾಸೋಹ ನಡೀತಿದೆ, ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾರೆ. ಅದಕ್ಕೂ ಕೂಡ ಒಂದು ಶೆಲ್ಟ್ರು ಕೂಡ ಇಲ್ಲ ಇಲ್ಲಿ. ಸೊ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಇತಿಹಾಸವುಳ್ಳಂಥ ಒಂದು ಜಾಗಕ್ಕೆ ಒಂದು ಒಳ್ಳೆಯ ರೂಪ, ಒಂದು ಅಂದವನ್ನು ಕೊಡಬೇಕಂತೇಳಿ ಇವತ್ತು ನಾನು ಮತ್ತು ನಮ್ಮ ಅಧಿಕಾರಿಗಳಿಗೆ ಬಂದಿದ್ದೀನಿ. ಒಂದು ಕಡೆ ಬೆಂಗಳೂರು ದಕ್ಷಿಣ ಅಂತ ಇದು ಮಾಡ್ತಿದ್ದೀರಿ, ಜೊತೆಗೆ ಈ ಕಡೆ ರಾಮನ ಜಪ ಮಾಡ್ತಾಯಿದ್ದೀರಿ ಅಂತ ವಿರೋಧ ಪಕ್ಷಗಳಾಗಿತ್ತು. ಅದಕ್ಕೂ ಇದಕ್ಕೇನು ಸಂಬಂಧ ಏನು? ರಾಜಕಾರಣನೇ ಬೇರೆ, ದೇವರೇ ಬೇರೆ. ದೇವರನ್ನು ನಾವೆಲ್ಲರೂ ಕೂಡ ಸೃಷ್ಟಿ ಮಾಡಿದವನಿಗೆ ನಾವು ಸೃಷ್ಟಿ ಯಾವಾಗಿಂದ ಮಾಡ್ದೋ ಆವಾಗಿಂದನೂ ಪೂಜೆ ಮಾಡ್ತಾ ಇದ್ದೀವಿ. 5,000 ವರ್ಷನೋ 10,000 ವರ್ಷನೋ ಯಾವಾಗ ಪ್ರಪಂಚ ಸೃಷ್ಟಿ ಮಾಡಿ ಮಾನವರು ಅಂಥೇಳಿ ನಮ್ಗೆ ಯಾವಾಗ ಅವ್ನು ಸೃಷ್ಟಿ ಮಾಡೋದು, ಅಂದ, ಆಕಾರ, ರೂಪ ನಮಗೆಲ್ಲ ಕೊಟ್ಟು, ನಮ್ಮ ಮನುಷ್ಯತ್ವ ಕೊಟ್ಟನು, ಆವಾಗಿಂದನೂ ದೇವರು ಅಂದ್ಬಿಟ್ಟು ಒಂದು ಶಕ್ತಿ ಅಂದ್ಬಿಟ್ಟು ಒಂದು ಪೂಜೆ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಇವತ್ತೇನು ಹೊಸ್ತೇನಲ್ವಲ್ಲ ಇದು. ರಾಜಕಾರಣಕ್ಕೆ ಅದಕ್ಕೆ ಯಾರು ಬೇರೆಯವರು ರಾಜಕಾರಣಕ್ಕೆ ರಾಮನ ಹೆಸರು ತಗೋಬೋದು, ನಮಗೆ ಅಂಥ ಅನಿವಾರ್ಯತೆ, ನಮಗೆ ಅಂತ ಏನು ಇದು ಬಂದಿಲ್ಲ, ನಮಗೆ ಕಾಲ ಬಂದಿಲ್ಲ ನಮಗೆ. ಒಂದು ಕಡೆ BJPಯವರು ದಕ್ಷಿಣ ಅಯೋಧ್ಯೆ ಮಾಡ್ತೀನಿ ಇದನ್ನು ಅಂತ ಹೇಳ್ತಾರೆ, ನೀವು ರಾಮೋತ್ಸವ ಮಾಡ್ತೀನಿ ಅಂತ ಹೇಳ್ತೀರಿ. ಜೊತೆಗೆ ಅಯೋಧ್ಯೆಯಲ್ಲಿರುವಂಥ ರಾಮನ ಊರಿದು ರಾಮೋತ್ಸವ ಮಾಡಬೇಕು. ನಾವು ಕನಕಪುರದಲ್ಲಿದ್ದಾಗ ಕನಕೋತ್ಸವ ಮಾಡ್ತಾ ಇದ್ದೀವಿ. ಇಲ್ಲಿ ರಾಮನ ಊರು, ನನಗೊಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಇಲ್ಲಿ ರಾಮನೋತ್ಸವವನ್ನು ನಾನು ನಮ್ಮ ಎಲ್ಲ ವರ್ಗದ ಜನರು ಸೇರಿ ರಾಮನ ಸಮಿತಿ ಸಲಹೆ ಸೂಚನೆಗಳ ತಗೊಂಡು, ಇಲ್ಲಿ ಹಿರಿಯರಂಥ ಈ ಕ್ಷೇತ್ರದಲ್ಲಿರುವಂಥ ಹಿರಿಕರ ಸಲಹೆ ಸೂಚನೆಗಳ ತಗೊಂಡು, ನಮ್ಮ ಮುಖಂಡರುಗಳ ಎಲ್ಲ ಸಲಹೆ ಸೂಚನೆಗಳ ತಗೊಂಡು ಒಂದು ಉತ್ತಮವಾದಂಥ ರೀತಿಯಲ್ಲಿ ನಾವು ರಾಮೋತ್ಸವವನ್ನು ರಾಮನಗರದಲ್ಲಿ ಮಾಡಬೇಕಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಜೊತೆಗೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ದೀರಿ. ಹೇಳ್ತೀನಿ, ಗಣೇಶ್ ಭಟ್ರು ಮಾಡಿದಂಥ ಮೂರ್ತಿ ಇವತ್ತು ಅಯೋಧ್ಯೆಯಲ್ಲಿದೆ. ಗಣೇಶ್ ಭಟ್ರು ಮಾಡಿದಂಥದ್ದು ಅಲ್ಲಿದೆ, 2ನೇ ಮೂರ್ತಿ ಅದು. ಅದನ್ನು ಇಲ್ಲೇನಾದರೂ ಮಾಡಿ ನಾವೆಲ್ಲರೂ ಕೂಡ ಒಂದು ಉನ್ನತವಾದಂಥ ಸ್ಥಾನದಲ್ಲಿ ಮೇಲ್ಮಟ್ಟಕ್ಕೆ ಒಳ್ಳೆಯ ಒಂದು ಜಾಗದಲ್ಲಿ ಅದನ್ನು ಎಲ್ಲರೂ ಕೂಡ ಅಲ್ಲಿಂದ ಪೂಜೆ ಪುನಸ್ಕಾರ ಮಾಡಿದ್ರೆ ನಮ್ಮ ಇಡೀ ಜಿಲ್ಲೆನ ಬೇಕಾದ್ರೆ ನೋಡ್ಬೋದು. ಸೊ ಇದಕ್ಕೊಂದು ಇತಿಹಾಸ ಇದೆ, ಇಡೀ ರಾಜ್ಯ ಇದನ್ನು ತಿರುಗಿ ನೋಡುವಂಥ ಕೆಲಸ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀನಿ. ಡಿ.ಕೆ. ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಹತ್ರ ಮನವಿ ಮಾಡಿದ್ದೀನಿ. ಪ್ರವಾಸೋದ್ಯಮ ಇಲಾಖೆ ಮಂತ್ರಿಗಳು ಎಚ್.ಕೆ. ಪಾಟೀಲ್ ಸಾಹೇಬ್ರ ಹತ್ರನೂ ಮನವಿ ಮಾಡಿದ್ದೀನಿ. ಎಲ್ಲರೂ ಕೂಡ ಸ್ಪಂದನೆಯನ್ನು ಮಾಡಿ ನಾವು ಇದಕ್ಕೆಲ್ಲರೂ ನಿನಗೆ ಪ್ರೋತ್ಸಾಹನ ಕೊಡ್ತೀವಿ, ನಿನ್ನ ಸಹಾಯ ಮಾಡ್ತೀವಿ, ಈ ಕೆಲಸ ನಾವು ಕೂಡ ಸೇರಿ ಮಾಡ್ತೀವಿ ಅಂಥೇಳಿ ಇವತ್ತಾಗಲೇ ಒಪ್ಪಿಗೆನೂ ಕೂಡ ಕೊಟ್ಟಿದ್ದಾರೆ.